ವಿಶೇಷವಾಗಿ ನಮ್ಮ ಇವತ್ತೇನು ಹಿಂದುಳಿದ ವರ್ಗ ಪ್ರದೇಶ ಅಂತ ಹೇಳ್ತಾರೆ ನಮ್ಮ ಕಲಬುರಗಿ, ಅದು ಮುಂದೆ ಯಾವಾಗ ಆಗಲ್ಲ. ಈ ತರ ನೀವು ನಡವಳಿಕೆ ಮಾಡಿದ್ರೆ ನಮ್ಮ ಮನಸ್ಸು ಮಟ್ಟಿಗೆ ನಮ್ಮ ತಲೆ ಮಾರೋದಲ್ಲೇ ಅದು ನೋಡಕ್ ಸಾಧ್ಯ ಇಲ್ಲ. ಒಂದು ಕಾರ್ಖಾನೆ ಉದ್ಘಾಟನೆ ಆಗಲಿ, ಇಲ್ಲಿ ಒಂದು ಇದ್ದಂತ ಸಿಬ್ಬಂದಿಗಳಿಗೆ ಸರಿಯಾದ ರೀತಿಯಿಂದ ಪೇಮೆಂಟ್ ಸಿಗಲ್ಲ. ಇವತ್ತು ಆರ್ಟಿಕಲ್ 371J ಮುಖಾಂತರ ಕೂಡ ನಮ್ಮ ನ್ಯಾಯ ಸಿಗುತ್ತಂತೆ, ಅಲ್ಲೂ ಕೂಡ ನಮ್ಮ ಹಿನ್ನಡೆ ಆಗ್ತಾ ಇದೆ. ಇವತ್ತು ಪತ್ರಿಕಾ ಭವನದಲ್ಲಿ ವಿಶೇಷವಾಗಿ ನಾವು ಬಂದಿದ್ದು ಏನು ಉದ್ದೇಶಪ್ಪ ಅಂತಂದ್ರೆ, ಈಗೇನು ಇವತ್ತು ಮಳೆ ಹೆಚ್ಚಾಗೋದ್ರಿಂದ ಮತ್ತು ಉಜನಿ ಡ್ಯಾಮ್ನಿಂದ ನೀರು ಸುಮಾರು 4 ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಬಿಟ್ಟೋದ್ರಿಂದ ಏನು ಗ್ರಾಮಗಳು ಮುಳುಗೋಗಿದೆ, ಜಾನುವಾರುಗಳು ತೀರ್ಕೊಂಡೋಗಿದ್ದಾವೆ, ಭಾಳಷ್ಟು ಜನ ಪ್ರಾಣ ಬಿಟ್ಟು ಒಳ ಹೋಗಿದ್ದಾರೆ. ಇಂಥವೆಲ್ಲ ವಿಷಯಗಳನ್ನು ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಏನು ವೈಜ್ಞಾನಿಕ ಸರ್ವೆ ಮಾಡಿ ಏನು ಘೋಷಣೆ ಮಾಡೋಗಿದ್ರು, ಹಣ ಶೀಘ್ರದಲ್ಲೇ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಎರಡೂ ಸೇರಿಸಿ ನಾವು ಅತಿ ಶೀಘ್ರದಲ್ಲೇ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಏನು ಮಾತನ್ನು ಕೊಟ್ಟಿದ್ದರು. ಅವರು ಕೊಟ್ಟ ಮಾತಿಗೆ ಇವತ್ತು ತಪ್ಪಿದ್ದಾರೆ. ನಾಳೆ ದೀಪಾವಳಿ ಹಬ್ಬ ಆರಂಭ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ಯಾರ ಅಕೌಂಟಿಗೂ ಕೂಡ 1 ನಯ ಪೈಸೆ ಅನುದಾನವನ್ನು ಕೂಡ ಬಂದಿಲ್ಲ. ಈ ವಿಚಾರಗಳನ್ನು ಇವತ್ತು ಇಷ್ಟು ನಿರ್ಲಕ್ಷ್ಯತೆಯಿಂದ ರೈತರ ಕಡೆ ನೋಡ್ತಾರೆ ಅಂತಂದರೆ ಈ ಸರ್ಕಾರ ಯಾವ ಮಟ್ಟಿಗೆ ಇದೆ ಎಂಬುದು ಆಲೋಚನೆ ಇವತ್ತು ಜನರು ಮಾಡಬೇಕಾಗಿದೆ. ಅದು ಬಿಟ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ SIT ತನಿಖೆ ಆಗಿರ್ಬೋದು, ಇವತ್ತು RSS ವಿಚಾರ ಆಗಿರ್ಬೋದು, ಇವೆಲ್ಲ ಒಂದು ಮಾಧ್ಯಮದಲ್ಲಿ ಹೆಚ್ಚಿನ ರೂಪದಲ್ಲಿ ಅವರು ಸೃಷ್ಟಿ ಮಾಡಿ ಜನರ ಮನಸ್ಥಿತಿ ಜೊತೆ ಚೆಲ್ಲಾಟಾಡಿ, ಅದು ರೈತರ ಜೊತೆ ವಿಶೇಷವಾಗಿ ಚೆಲ್ಲಾಟಾಡಿ ಎಲ್ಲೋ ಒಂದು ಕಡೆ ವಿಷಯಗಳನ್ನು ಡೈವರ್ಟ್ ಮಾಡೋಂಥ ಕೆಲಸ ಈ ರಾಜ್ಯ ಸರ್ಕಾರ ಇಲ್ಲಿ ಮಾಡ್ತಾ ಇದೆ ಅಂತ ಮೇಲ್ಮಟ್ಟಿಗೆ ಕಾಣ್ತಾ ಇದೆ. ಇವತ್ತು ನೋಡಿ ಪಾಪ ಮೊನ್ನೆ ಮಲ್ಕೇಡ್ ಗ್ರಾಮದಲ್ಲಿ ಒಂದು ಮಹಿಳೆ ಇವತ್ತು ಸರಿಯಾದ ರೂಪದಲ್ಲಿ ಹಣನೂ ಕೂಡ ಸರ್ಕಾರ ಕೊಡೋಕ್ಕಾಗಿಲ್ಲ ಅಂದಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡು ನೇಣಿಗೆ ಶರಣಾದರು. ನೇಣಿಗೆ ಶರಣಾದರೂ ಕೂಡ ಇವತ್ತು ಯಾರೂ ಒಬ್ಬರು ಕೂಡ ಒಬ್ಬ ಮಂತ್ರಿ ಆಗಲಿ, ಶಾಸಕರಾಗಲಿ, ಇವತ್ತು ಅಧಿಕಾರಿಗಳಾಗಲಿ ಅವ್ರ ಮನೆಗೆ ಹೋಗಿ ಶಾಂತತನ ಹೇಳೋಂಥ ಕೆಲಸ ಇವತ್ತು ಯಾರೂ ಕೂಡ ಮಾಡೋಕ್ಕಾಗಿಲ್ಲ. ಇವೆಲ್ಲ ವಿಚಾರಗಳು ನೋಡಿದಾಗ ನಾವು ಯಾವೊಂದು ದೇಶದಲ್ಲಿದ್ದೀವಿ, ಇವತ್ತು ಪ್ರಜಾಪ್ರಭುತ್ವದ ಒಂದು ಸಂವಿಧಾನದ ಬಗ್ಗೆ ಅಡಿಯಲ್ಲಿ ಮಾತಾಡೋಂಥವ್ರು ನಾವು ನಮ್ಮ ನೈತಿಕತೆಗಳನ್ನು ನಾವು ಮರ್ತಿದ್ದೀವಿ ಎಂಬುದೊಂದು ಪ್ರಶ್ನೆ ಇವತ್ತು ಕಾಣ್ತಾ ಇದೆ. ಇವತ್ತು ನೋಡಿ ನೀವು ಮೊನ್ನೆ ಅವಾಗ ಲಾಸ್ಟ್ ಟೈಮ್ನು ಕೂಡ ನೆಟೆ ರೋಗದಿಂದ ತೊಗರೆ ಹಾಳಾದಾಗನೂ ಕೂಡ ಧರಣಿ ಮಾಡಿದಂಥ ರೈತರ ಜೊತೆ ನಮ್ಮ ಜನತಾದಳ ಪಕ್ಷನೂ ಕೂಡ ಜೊತೆಗೂಡಿ ನಾವು ಏನು ಧರಣಿ ಮಾಡಿದ್ದೀವಿ. ಆ ಒಂದು ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಬಂದು ಇದೇ ಥರ ಆಶ್ವಾಸನ ಕೊಟ್ಟಿದ್ದರು. 672 ಕೋಟಿ ಬೆಳೆ ವಿಮೆ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಮಾತನ್ನು ಕೊಟ್ಟು ಹೋಗಿದ್ದಂಥ ಮುಖ್ಯಮಂತ್ರಿ ಮಾತಿಗೆ ತಪ್ಪಿದ್ದಾರೆ. ಆವಾಗ ಕೇವಲ 50% ಮಾತ್ರ ಹಣವನ್ನು ಕೊಟ್ಟಿದ್ದಾರೆ. ಮಿಕ್ಕಿದ 50% ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ತೊಂದರೆಗಳಿವೆ, ಅದರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ಅಂತೇಳಿ ಇಲ್ಲಿನ ಉಸ್ತುವಾರಿ ಮಂತ್ರಿಗಳು ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. ಇವೆಲ್ಲ ವಿಚಾರಗಳು ಗಮನದಲ್ಲಿಟ್ಟರೆ ರೈತರಿಗೆ ಸಂಪೂರ್ಣವಾಗಿ ನೀವು ನೋಡ್ಕೊಳ್ಳೋ ರೀತಿನೇ ಇದೇನಾ, ಕಾಂಗ್ರೆಸ್ ಪಕ್ಷದ ಶಿಸ್ತುನೇ ಇದೇನಾ, ಇಲ್ಲಿ ನಿಮ್ಮನ್ನ ಅಧಿಕಾರಿಗೆ ಕೊಟ್ಟಿದ್ದಾರೆ ಜನ ಅಂತಂದ್ರೆ ನೀವು ಈ ತರ ರೈತರ ಜೊತೆ ನೋಡ್ಕೋತೀರಂತೇಳಿ ಇವತ್ತು ಮೇಲ್ಮಟ್ಟಿಗೆ ಕಾಣ್ತಾ ಇದೆ. ಇವತ್ತು ಯಾವ ಸಾಲ ಮನ್ನಾ ಮಾಡಿಲ್ಲ, ಇವತ್ತು ಯಾವುದೇ ಒಂದು ಹಣನೂ ಕೂಡ ಬಂದಿಲ್ಲ. ಇಲ್ಲಿ ಹಸಿ ಬರಗಾಲ ಅಂತ ಘೋಷಣೆ ಮಾಡ್ರಿ ಅಂತೇಳಿ ಹೇಳಿದೀವಿ, ಅದನ್ನು ಕೂಡ ನೀವು ಮಾಡೋಕ್ಕಾಗಿಲ್ಲ. ಆದ್ಮೇಲೆ ಸರ್ಕಾರ ಖಂಡಿತವಾಗಿ ರೈತ ವಿರೋಧಿಯಾಗಿದೆ. ಇವತ್ತು ಅವರು ಆಡಳಿತ ವಿಫಲವಾಗಿದೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತ ಒಪ್ಕೊಂಡ್ಬಿಡಿ, ರೈತರ ಹಣ ನಿಮ್ಗೆ ಕೊಡೋಕ್ಕಾಗಲ್ಲ, ಇವತ್ತು ಪರಿಹಾರ ಕೊಡೋಕ್ಕಾಗಲ್ಲ ಅಂದರೆ ನಮ್ಮ ಹತ್ರ ಖಜಾನೆಯಲ್ಲಿ ಇವತ್ತು ಗ್ಯಾರಂಟಿ ಮುಖಾಂತರ ಕೊಟ್ಟಿದ್ದಕ್ಕಾಗಿ ನಮ್ಮ ಹತ್ರ ಹಣ ಇಲ್ಲ ಅಂತೇಳಿ ಒಂದು ಮಾತು ಹೇಳಿ ಸುಮ್ಮನೆ ಇವತ್ತು ರೈತರಿಗೆ ಖುಷಿ ಪಡಿಸೋಂಥ ಕೆಲಸ ಮಾಡಬೇಕಾಗಿದೆ. ಇದು ದೊಡ್ಡ ಹಬ್ಬ, ದೀಪಾವಳಿ ಹಬ್ಬ ಅಂದರೆ ನಮ್ಮ ದೇಶದಲ್ಲಿ ದೊಡ್ಡ ಹಬ್ಬ. ಇಂಥ ಒಂದು ಹಬ್ಬದಲ್ಲಿ ಇವತ್ತು ರೈತರ ಜೇಬಲ್ಲಿ 1 ಪೈಸೆ ಕಾಸು ಕೂಡ ಇಲ್ಲ. ಇವತ್ತು ಅವರು ಅನುದಾನವನ್ನು ಬಿಡುಗಡೆ ಮಾಡಿದ್ದೇ ಆದರೆ ಇವತ್ತು ಎಲ್ಲೋ ಒಂದು ಕಡೆ ಶಾಂತತನ ಹೇಳಿ ಅವ್ರ ಮನೆಯನ್ನು ಸುಧಾರಿಸ್ಕೊಂಡು ಬಟ್ಟೆ ಹೊರಗಡೆ ಹಬ್ಬದ ಒಂದು ವಾತಾವರಣ ನಿರ್ಮಾಣ ಆಗ್ತಿತ್ತು ರೈತರ ಒಂದು ಮನೆಯಲ್ಲಿ. ಅದೇ ನೋಡಿ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಇವತ್ತು 31,600 ಕೋಟಿ ಚಿಲ್ಲರೆ ಈಗಾಗಲೇ ಬಿಡುಗಡೆ ಮಾಡಾಗಿದೆ. ಇದೇ ಏನು ಮಳೆಯಿಂದ ತತ್ತರಿಸೋದಂಥ ಜನರಿಗೆ ಇವತ್ತು ಒಂದು ಶಾಂತತನ ಹೇಳೋದ್ರಲ್ಲಿ ಇವತ್ತು ಅವರು ಯಶಸ್ವಿಯಾಗಿದ್ದಾರೆ. ನಮ್ಮ ಪಕ್ಕದ ರಾಜ್ಯ ಯಶಸ್ವಿ ಆಗ್ತದೆ, ನಿಮಗೇನಾಗಿದೆ ಅಂತಂಬ ಪ್ರಶ್ನೆ ಇವತ್ತು ರೈತಾತ್ಮೀಯ ಮಿತ್ರರು ನಾವು ಏನು 6ನೇ ತಾರೀಕಿಗೆ ನಾವು ಪ್ರತಿಭಟನೆ ಮಾಡ್ಬೇಕಂತ ನಾವೇನು ಪ್ರೆಸ್ ಮೀಟ್ ಮಾಡಿದ್ದೀವಿ, ತಮ್ಮ ಮುಖಾಂತರ ಹೇಳಿದ್ದೀವಿ. ಮುಖ್ಯಮಂತ್ರಿಗಳೇ ಬಂದು ಹೇಳಿದಾರಪ್ಪ ಅಂದಮೇಲೆ ಎಲ್ಲ ರೈತರು ಸ್ವಲ್ಪ ತಾಳೆ ನೀವು
ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟಿಲ್ಲ ಅಂದರೆ ನೀವು ಹೋರಾಟ ಮಾಡಿ ಅಂತ ಎಲ್ಲ ರೈತರು ಹೇಳಿದಾಗ ನಾವು ಆಯ್ತು ಅಂತೇಳಿ ನಾವು ನಮ್ಮ ಹೋರಾಟವನ್ನು ಮುಂದೆ ಹಾಕಿದ್ವಿ. ಆದರೆ ಈಗ ಖಂಡಿತವಾಗಿ ನಾವು ಅದು ಮಾಡಿದ್ದು ಯಾಕೋ ತಪ್ಪಾಗಿದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾವು ಬರುವ 23ನೇ ತಾರೀಕು ದೊಡ್ಡ ಮಟ್ಟದ ರೈತರಿಗೆ ಏನೇನು ಅನ್ಯಾಯ ಆಗ್ತಾ ಇದೆ. ಇವತ್ತು ನೋಡ್ರಿ, ಮಹಾರಾಷ್ಟ್ರ ಸರ್ಕಾರ 27,000 ಚಿಲ್ಲರೆ ಪ್ರತಿ ಹೆಕ್ಟರಿ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಕೇವಲ 17,000 ಚಿಲ್ಲರೆ, ಅದು ಸೆಂಟ್ರಲ್ ಆ್ಯಂಡ್ ಸ್ಟೇಟ್. ಇದನ್ನ ಕೂಡ ಇವತ್ತು ಬದಲಾವಣೆ ಮಾಡಬೇಕು. ಯಾವ ಬೇರೆ ರಾಜ್ಯಗಳಲ್ಲಿ ಇವತ್ತು ರೈತರಿಗೆ ಅನುದಾನವನ್ನು ಕೊಡೋದ್ರ ಮುಖಾಂತರ ಇವತ್ತು ಯಶಸ್ವಿ ಆಗ್ತಾ ಇದ್ದಾರೆ. ಅದನ್ನಾದ್ರೂ ಕೂಡ ಗಮನ ಹರಿಸಿ ಅವ್ರು ಕೊಟ್ಟಿಷ್ಟಾದ್ರೂ ತಾವು ಕೊಡುವಂಥ ಪ್ರಯತ್ನ ಇವತ್ತು ರೈತರಿಗೆ ಮಾಡಬೇಕು. ಯಾಕಂದ್ರೆ ರೈತರು ಇವತ್ತು ನಮ್ಮ ದೇಶದ ಬೆನ್ನೆಲುಬು. ಅದಕ್ಕೆ ಇದು ಕಾಂಗ್ರೆಸ್ ಸರ್ಕಾರ ಬಹುತೇಕ ಇದನ್ನ ಮರ್ತಿದೆ ಅಂತೇಳಿ ಎಲ್ಲೋ ಕಾಣ್ತಾ ಇದೆ. ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ತಾವು ಹೋಗಲ್ಲ, ಜಾನುವಾರುಗಳು ತಿರ್ಕೊಂಡುವಂಥ ಸ್ಥಳಕ್ಕೆ ತಾವು ಹೋಗಲ್ಲ, ಏನು ಮುಳುಗಡೆ ಆದಂಥ ಗ್ರಾಮಗಳಿಗೂ ಕೂಡ ತಾವು ಹೋಗೋದಿಲ್ಲ. ಅಂದರೆ ಯಾವ ಮಟ್ಟಿಗೆ ನೀವು ಅಧಿಕಾರವನ್ನು ನಡೆಸ್ತಾ ಇದ್ದೀರಿ ಅಂತೇಳಿ ಸ್ವಲ್ಪ ಆತ್ಮಲೋಕನ ತಾವೇ ಮಾಡ್ಕೋಬೇಕಂತೇಳಿ ನನ್ನ ಒಂದು ಆಗ್ರಹ ಇದೆ. ಇವತ್ತು ದಯಮಾಡಿ ಈ ಕಲಬುರಗಿ ಜಿಲ್ಲೆ ಅಲ್ಲಿ ಇವತ್ತು ಸುಮಾರು ಎಲ್ಲ ಒಂದು ಇವತ್ತು ಇಲ್ಲಿ ನಮ್ಮಲ್ಲೇನು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂದು ಇಲ್ಲಿ ಕೆಲಸ ಮಾಡಿದ್ದು ಇವತ್ತು ಯಾರು ಕಾರ್ಮಿಕರುಗಳು ಕಡಿಮೆ ಇದ್ದಾರೆ. ಇದ್ದಂಥ ಸಿಮೆಂಟ್ ಕಾರ್ಖಾನೆಗಳು ಕೆಲವು ಇದಾವೆ, ಅಲ್ಲಿ 80% ಹೊರಗಡೆಯಿಂದ ರಾಜ್ಯದಿಂದ ಬಂದಂಥ ಜನನೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ಥಳೀಯರಿಗೆ ಇಲ್ಲಿ ಉದ್ಯೋಗನೂ ಕೂಡ ಇಲ್ಲ. ಒಂದು ಸರ್ಕಾರಿಯ ಕಾರ್ಖಾನೆನೂ ಕೂಡ ಇಲ್ಲಿವರೆಗೆ ಒಂದೂ ಕೂಡ ಇಲ್ಲ. ಇದ್ದಂಥ ಕಾರ್ಖಾನೆಗಳು ಎಲ್ಲ ಮುಚ್ಚಳ ಆಗಿದೆ. ಯಾರು ಇದಕ್ಕೆ ಹೊಣೆಗಾರರು ಅಂತಂದ್ರೆ ಇದೇ ಕಾಂಗ್ರೆಸ್ ಸರ್ಕಾರ. ಅವರ ಒಂದು ಸರ್ಕಾರದ ಅವಧಿಯಲ್ಲೇ MSK ಮಿಲ್ ಆಗಿರ್ಬೋದು, CCI ಕುರ್ಕುಂಟ ಫ್ಯಾಕ್ಟ್ರಿ ಆಗಿರ್ಬೋದು, ಇವತ್ತು ಶಾಬಾದಿನ ಅನೇಕ ಕಾರ್ಖಾನೆಗಳಾಗಿರ್ಬೋದು, ಸರ್ಕಾರಿ ಕಾರ್ಖಾನೆಗಳು ಮುಚ್ಚಳ ಆಗಿರೋದ್ರಿಂದ ನಮ್ಮ ಜನರಿಗೆ ಇವತ್ತು ಎಲ್ಲಿ ಯಾವುದೇ ರೀತಿಯಿಂದ ಕೆಲಸ ಸಿಗ್ತಾ ಇಲ್ಲ. ಅದಕ್ಕಾಗಿ ಅವರು ವಲಸೆಗೆ ಹೋಗಿ ಇವತ್ತು ಹೈದರಾಬಾದು, ಬಾಂಬೆ, ಬೆಂಗಳೂರು ಬಹಳ ದೂರ ಹೋಗಿ ತಮ್ಮ ಅವ್ರ ಮನೆಯನ್ನ ಬಿಟ್ಟು, ಅವರ ಫ್ಯಾಮಿಲಿಯನ್ನ ಬಿಟ್ಟು ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡೋದು ಅನಿವಾರ್ಯ ಆಗ್ತಾ ಇದೆ. ಯಾಕೆ ಈ ತರ ಆಗುತ್ತೆ? ಇದ್ರ ಬಗ್ಗೆ ಯಾವಾಗ ನೀವು ಸುಧಾರಣೆ ಮಾಡೋರು, ಯಾವಾಗ ಈ ಭಾಗದಲ್ಲಿ ಕಾರ್ಖಾನೆಗಳು ಬರೋದು? ಈಗ ನೋಡ್ರಿ, ಮಾನ್ಯ ಉಸ್ತುವಾರಿ ಮಂತ್ರಿಗಳು IT BT ಮಿನಿಸ್ಟರ್ ಇದ್ದಾರೆ. ಯಾವ್ದಾದ್ರು ಒಂದು IT ಪಾರ್ಕ್ನು ಕೂಡ ಅವ್ರು ಮಾಡ್ಬೋದಾಗಿತ್ತು. ಬೆಂಗಳೂರಲ್ಲೇ ಅಲ್ಲೇ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಈಗಾಗಲೇ ಅಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಜಾಗ ಇಲ್ಲದಂಗೆ ಪಾಪ್ಯುಲೇಷನ್ ಆಗಿದೆ. ಸ್ವಲ್ಪ ಏನಾದರೂ ಜಿಲ್ಲೆಗಳಲ್ಲಿ ನೀವು ಇಲ್ಲೇ ವಿಶೇಷವಾಗಿ ಇವತ್ತು ನೋಡ್ರಿ, ಮೊದಲು ನಾವು ಕೇಳಿದಾಗ ಹೇಳ್ತಿದ್ರು, ಇಲ್ಲಿ ಏರ್ಪೋರ್ಟೇ ಇಲ್ರಿ, ಹೆಂಗೆ ಬರ್ತಾರ, ಯಾವ ದೊಡ್ಡ ಕಂಪನಿ ಬರ್ತಾರ ಅಂತ ಹೇಳ್ತಿದ್ರು. ಈಗ ಏರ್ಪೋರ್ಟ್ ಆಗಿದೆ, ರೈಲ್ವೆ ಸ್ಟೇಷನ್ ಇದೆ, ಅದು ಹೇಳ್ತಾ ಇದೀನಿ. ಅಟ್ಲೀಸ್ಟ್ ಅವೈಲೇಬಲ್ ಇದ್ದಿದ್ರೆ ಹೇಳ್ತಾ ಇದೀವಲ್ಲ ನಾವು, IT ಕಂಪನಿಗಳಿಗೆ ಏರ್ಪೋರ್ಟ್ ಬೇಕಂತ ಅವ್ರು ಮಾತಾಡಿದ್ರು ಅವಾಗ. ಈಗ ಏರ್ಪೋರ್ಟ್ ಇದೆ, ಮತ್ತೆ ಇನ್ನಾದ್ರೂ ಕೂಡ ತಮ್ಮ ಸಮಯ ಇದೆ. ಈ 2.5 ವರ್ಷ ಆಯ್ತು, 3 ವರ್ಷ ಆಯ್ತು ಸರ್ಕಾರ ಬಂದು, ಮತ್ತೆ ಯಾವಾಗ ನೀವು IT ಒಂದು ಪಾರ್ಕ್ ಮಾಡೋರು? ಇಲ್ಲಿ IT ಒಂದು ಇದ್ದಂತ ಇವತ್ತು ಸೆಂಟ್ರಲ್ ಗ್ರಾಂಟ್ ಕೊಟ್ಟು ಇವತ್ತು ಏನು ಫರ್ತಾವಾದ ರೋಡಲ್ಲಿ ಅನೇಕ ಇವತ್ತು IT ಪಾರ್ಕ್ ಮಾಡ್ಬೇಕಂತೇಳಿ ನಾವು ಲಾಸ್ಟ್ ಟೈಮ್ ಸೆಂಟ್ರಲ್ ಇಂದ ಘೋಷಣೆ ಮಾಡಿದ್ದು ಕೂಡ ಇವತ್ತು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಜನರು ಇವತ್ತು ಕಷ್ಟದಲ್ಲಿದ್ದಾರೆ. ಇವತ್ತು ಅವ್ರಿಗೆ ಯಾವುದೇ ರೀತಿಯಿಂದ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಇವರ ಒಂದು ರಾಜಕೀಯ ತಿಕ್ಕಾಟದಲ್ಲಿ ಅದಕ್ಕೆ ಅನುಭವಿಸೋರು ಯಾರಪ್ಪ ಅಂತಂದ್ರೆ ಕಷ್ಟದಲ್ಲಿ ಅದು ಜನರು, ನಮ್ಮ ನಾಡಿನ ಜನ.